Hey everyone, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಇಯರ್, ಮೈ ಸೆಲ್ಫ್ ನಾಗಶ್ರೀ ಅಂಡ್ ನಾನು ಬುಕ್ಸ್ ಬಗ್ಗೆ, ನಾವೆಲ್ಸ್ ಬಗ್ಗೆ ಅಂಡ್ ಕ್ಯೂಟ್ ಸ್ಟೇಷನರೀಸ್ ಬಗ್ಗೆ ಮಾತಾಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೇ ಮತ್ತೆ ಜೂನ್ ಅಲ್ಲಿ ಯಾವ್ಯಾವ ನಾವೆಲ್ಸ್ ಓದಿದ್ದೆ, ಯಾವ್ಯಾವ ಬುಕ್ಸ್ ಓದಿದ್ದೆ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಅಂಡ್ ಆ ಬುಕ್ಗಳೆಲ್ಲ ಯಾವ್ದ್ಯಾವ್ದಂತ ಹೇಳಿದ್ರೆ, ಹೇಳದೆ ಉಳಿದದ್ದು, ಒನ್ ಅರೇಂಜ್ ಮರ್ಡರ್, ಭೂತಗಪ್ಪ ಪಾರ್ಟ್ 2, We Are There for Each Other, Four Tangled Lives, All This Love, He Texted Me After Death, I Have Your Back, Titibhasana Titan Watch, Love, Loss and Life. ಅಂಡ್ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಫೋರ್ ಟ್ಯಾಂಗಲ್ಡ್ ಲೈಫ್ಸ್, ವಿ ಆರ್ ದೇರ್ ಫಾರ್ ಈಚ್ ಅದರ್, ಭೂತಗಪ್ಪ ಪಾರ್ಟ್ 2, ಒನ್ ಅರೇಂಜ್ ಮರ್ಡರ್, ಹೇಳದೆ ಉಳಿದದ್ದು ಬುಕ್ಗಳ ಬಗ್ಗೆ ಮಾತಾಡ್ತಿದ್ದೀನಿ. ಅಂಡ್ ನಾನು ಜಾನಿಂದ ಏಪ್ರಿಲ್ ತನಕ ಓದಿರೋ ಬುಕ್ಗಳ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋನು ನೋಡಿಲ್ಲ ಅಂತ ಹೇಳಿದ್ರೆ ಮಿಸ್ ಮಾಡದೆ ಹೋಗಿ ನೋಡಿ. 3 ಪಾರ್ಟ್ಗಳಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂಡ್ ಕೆಲವೊಂದು ಸ್ಟೇಷನರಿ ಥಿಂಗ್ಸ್ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂಡ್ ಭಗವದ್ಗೀತೆದು 8ನೇ ಅಧ್ಯಾಯದ 17ನೇ ಶ್ಲೋಕದ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಮಿಸ್ ಮಾಡದೆ ಹೋಗಿ ನೋಡಿ. ಜಾನಿಂದ ಏಪ್ರಿಲ್ ತನಕ ಕೊನೆ ಪಾರ್ಟ್ ಆಫ್ ವಿಡಿಯೋ ನೋಡಿದ್ರೆ ನಾ ಅದರಲ್ಲಿ ಹೇಳಿದ್ದೆ, ನಾನು ಆಲ್ರೆಡಿ ವಿ ಆರ್ ದೇರ್ ಫಾರ್ ಈಚ್ ಅದರ್ ಮತ್ತೆ ಫೋರ್ ಟ್ಯಾಂಗಲ್ ಲೈಫ್ಸ್ ಓದಿದ್ದೀನಿ. ನೆಕ್ಸ್ಟ್ ಇವಾಗ ಒನ್ ಅರೇಂಜ್ ಮ್ಯಾರೇಜ್ ಮರ್ಡರ್ ಓದ್ತಿದ್ದೀನಿ. ನೆಕ್ಸ್ಟ್ ಟ್ವಿಸ್ಟೆಡ್ ಗೇಮ್ಸ್ ಓದ್ತೀನಿ ಅಂತ. ಬಟ್ ಟ್ವಿಸ್ಟೆಡ್ ಗೇಮ್ಸ್ ನಾನು ಓದಲೇ ಇಲ್ಲ. ಅದನ್ನ ಬಿಟ್ಬಿಟ್ಟು ಇದೆಲ್ಲ ಈ ಬುಕ್ಗಳೆಲ್ಲ ಓದ್ಕೊ ಬಂದೆ. ಇದರಲ್ಲಿ ಸುಮಾರಷ್ಟು ಕೆಲವೊಂದು ಬುಕ್ಕು ಒಂದು ಆಥರ್ ಕಳಿಸಿರೋದು, ಇನ್ನು ಕೆಲವೊಂದು ಗಿವ್ ಅವೇಲ್ ವಿನ್ ಆಗಿದೆ. ಸೊ ಅದನ್ನೆಲ್ಲ ಫಸ್ಟ್ ಓದ್ಬಿಡೋಣ ಅಂತ ಈ ಬುಕ್ಸ್ನೆಲ್ಲ ಓದಿದ್ದೀನಿ. ಸೊ ಒಂದೊಂದಾಗಿ ಇವಾಗ ರಿವ್ಯೂ ಕೊಡ್ತಾ ಹೋಗ್ತೀನಿ. ಇವತ್ತು ನಾನು ಫಸ್ಟು ವಿ ಆರ್ ದೇರ್ ಫಾರ್ ಈಚ್ ಅದರ್ ಬುಕ್ ಬಗ್ಗೆ ಮಾತಾಡ್ತಿದ್ದೀನಿ. ಕ್ಯಾನ್ ಮಲರ್ ಬಿಕಮ್ ದ ಹೀರೋ ಆಫ್ ಅ ಲವ್ ಸ್ಟೋರಿ? 4 people, their ultimate fight for love. Sagar and Malar are childhood friends who grew up together in a same building of Malad East, Mumbai. They share a deep and honest relationship where there is no judgment and no one knows them better than each other. Their life is going good when Mala faces the biggest and life-threatening problem of her life, which could destroy her self-existence forever. Sagar supports Malar in such tough times, and as they tackle life together, their circle of friendship is widened with the entry of 2 new people, Harsh and Sai. The 4 embark on a breathtaking road trip to Hampi, Karnataka to find answers to their problems and also to find love. This journey changes the dynamics of their relationship, challenges their love and friendship, questions their choices, and will change their life forever. Will they survive the storm? We Are There for Each Other is a raw, honest, and inspiring love story of human emotions, healing, fighting against religion, travel, and also about being there for each other in the toughest of situations, no matter what. The story will leave you fulfilled when you finish reading the last page. ವಿ ಆರ್ ದೇರ್ ಫಾರ್ ಈಚ್ ಅದರ್ ಈ ಬುಕ್ನ ನಾನು ಆಥರ್ ಪ್ರಮೋಟ್ ಮಾಡೋದಕ್ಕೆ ಅಂತ ರೀಲ್ಸ್ ಹಾಕ್ತಿರ್ತಾರೆ ಬುಕ್ ಬಗ್ಗೆ. ಆ ರೀಲ್ಸ್ ಅಲ್ಲಿ ನೋಡಿದಾಗ ಒಂದು ರೀಲಲ್ಲಿ ಇದು ಹಂಪಿ ರಿಲೇಟೆಡ್, ಇವ್ರು ಹಂಪಿಗೆ ಟ್ರಾವೆಲ್ ಮಾಡ್ತಾರೆ ಅಂತ ನೋಡಿದೆ. ಅದು ನೋಡ್ತಿದ್ದಂಗೆನೆ ನಾನು ಕರ್ನಾಟಕದವಳಾಗಿರೋದ್ರಿಂದ ನೋಡೋಣ ಏನಿದೆ ಹಂಪಿ ಅಂತ ಬಂದಿದೆಯಲ್ಲ ಅಂತ ಬುಕ್ ಮಾಡಿದೆ. ಬಟ್ ಬುಕ್ ಮಾಡಿದ್ದು ವ್ಯರ್ಥ ಆಗಲಿಲ್ಲ. ಇಟ್ ವಾಸ್ ವರ್ತ್ ಅಂತಾರಲ್ಲ ಆ ಥರ ಇತ್ತು. ಈ ಬುಕ್ ಬಂದು ಆಗ್ಲೇ ನಾನು ಓದ್ದಂಗೆ ಸಾಗರ್ ಅಂಡ್ ಮಲರ್ ಇವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾರೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿರ್ತಾರೆ. ಈ ಗ್ಯಾಂಗು ದೊಡ್ಡದಾಗೋದು ಹರ್ಷ ಅಂಡ್ ಸಾಯಿ ಎಂಟರ್ ಆದಾಗ. ಇದರಲ್ಲಿ ಸಾಯಿ ಅನ್ನೋರ್ಗೆ ಹಂಪಿ ಅಂದ್ರೆ ತುಂಬಾ ಇಷ್ಟ. ಇವರು ಬೆಂಗಳೂರಲ್ಲಿ ಇದ್ದಾಗ ಹಂಪಿಗೆ ಬಂದಿರ್ತಾರೆ. ಅಲ್ಲೇನೋ ಇವ್ರಿಗೆ ಒಂಥರ ಖುಷಿ ಸಿಕ್ಕಿರುತ್ತೆ, ಪೀಸ್ ಆಫ್ ಮೈಂಡ್ ಸಿಕ್ಕಿರುತ್ತೆ. ಸೊ ಇವರು ಒಂದು ಟ್ರಾವೆಲ್ ಏಜೆನ್ಸಿ, ಒಂದು ಟ್ರಾವೆಲ್ ಟೂರಿಸ್ಟ್ ಗೈಡ್ ತರ ಆಗ್ಬೇಕು ಅಂತ ಒಂದು ಆಸೆ ಇರುತ್ತೆ. ಇವ್ರು MBA ಮಾಡ್ತಿರ್ತಾರೆ. ಸೊ ಟೂರಿಸ್ಟ್ ರಿಲೇಟೆಡ್ ಆಗಿ ಮಾಡ್ತಿರ್ತಾರೆ. ಅವಾಗ ಇವ್ರೇನ್ ಅನ್ಕೊಂತಾರೆ, ಎಲ್ಲಾರ್ನೂ ನಾವು ಹಂಪಿಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಮಹತ್ವ ಏನಿದೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದಾಗಿರುತ್ತೆ ಇವ್ರ ಗುರಿ. ಸೊ ಇವರು ಏಜೆನ್ಸಿ ಈ ತರ ಎಲ್ಲ ಸ್ಟಾರ್ಟ್ ಮಾಡೋ ಮುಂಚೆ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಸೊ ಇವರು ಹೇಗೆಲ್ಲ ಹೋಗ್ತಾರೆ, ಅಲ್ಲಿ ಸಮಸ್ಯೆ ಏನೇನಾಯ್ತು ಹೋಗ್ಬೇಕಾದ್ರೆ ಅದೆಲ್ಲ ನೀವು ಬುಕ್ ಓದಿ ತಿಳ್ಕೊಳ್ಳಿ.
ಅಂಡ್ ಇವ್ರು ಹಂಪಿಗೆ ಹೋಗ್ತಾರೆ. ಇದರಲ್ಲಿ 2 ಕ್ಯಾರೆಕ್ಟರ್ಗೆ ಪ್ರೀತಿ ಇರುತ್ತೆ ಒಬ್ರ ಮೇಲೆ ಒಬ್ರಿಗೆ. ಕ್ಯಾರೆಕ್ಟರ್ ಯಾವುದು ಅಂತ ನಾನು ಹೇಳಕ್ ಹೋಗಲ್ಲ, ಬಿಕಾಸ್ ಸ್ಪಾಯ್ಲರ್ ಕೊಟ್ಟಂಗೆ ಆಗತ್ತೆ. ಈ ಕ್ಯಾರೆಕ್ಟರ್ಗಳಿಗೆ ಪ್ರೀತಿಲಿ ಬಹಳಷ್ಟು ಅಡೆತಡೆಗಳು ಬರುತ್ತೆ. ಅಂಡ್ ಇಲ್ಲಿ ನೀವು ಗಮನಿಸ್ಬೋದು, ಅಂದ್ರೆ ನಿಮ್ಗಳಿಗೆ ಗೊತ್ತಿರುತ್ತೆ ಇಂಡಿಯಾ ಅಂತ ಹೇಳಿದ್ಮೇಲೆ ಪ್ರೀತಿ ಮಾಡಿದಾಗ ಕ್ಯಾಸ್ಟು ರಿಲಿಜಿಯನ್ ಅನ್ನೋ ಸಮಸ್ಯೆಗಳು ಬಂದೇ ಬರುತ್ತೆ. ಇಲ್ಲೂ ಅಂತ ಸಮಸ್ಯೆಗಳನ್ನ ಎಲ್ಲ ಬರ್ತವೆ. ಅಂಡ್ ಅದನ್ನೆಲ್ಲ ಮೆಟ್ ನಿಲ್ತಾರ, ಇವರಿಬ್ರು ಒಂದಾಗ್ತಾರ ಅಂತ ನೀವು ಬುಕ್ ಓದಿ ತಿಳ್ಕೊಬೇಕು. ಅಂಡ್ ಇಲ್ಲಿ ಮಲರ್ ಅಂಡ್ ಸಾಗರ್ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮಲರ್ಗೆ ತೊಂದರೆ ಅಂತ ಆದಾಗ ಸಾಗರ್ ಎಷ್ಟು ಸಪೋರ್ಟ್ ಮಾಡ್ತಾನೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ಈ ಬುಕ್ ಬಂದು ಒಂಥರ ಕಂಪ್ಲೀಟ್ ಪ್ಯಾಕೇಜ್. ನಿಮಗೆ ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ದಾರೆ, ಲವ್ ಬಗ್ಗೆ ಹೇಳಿದ್ದಾರೆ, ಅಂಡ್ ಇಲ್ಲಿ ಹಂಪಿ ರಿಲೇಟೆಡ್ ಬಗ್ಗೆನೂ ಹೇಳಿದ್ದಾರೆ. ಸೊ ಈ ಬುಕ್ ನನ್ಗಂತೂ ತುಂಬಾ ಇಷ್ಟ ಆಯ್ತು. ಹೇಳೋದಿಷ್ಟೇ, ನೀವು ಓದಿ ನಿಮ್ಗೂ ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಅಂಡ್ ಅಷ್ಟೇ, ವಿ ಆರ್ ದೇರ್ ಫಾರ್ ಈಚ್ ಅದರ್. ಮಿಸ್ ಮಾಡದೆ ಓದಿ. ನೆಕ್ಸ್ಟ್ ಬುಕ್ ನಾನು ಮಾತಾಡ್ತಿರೋದು 4 ಟ್ಯಾಂಗಲ್ ಲೈಫ್ಸ್ ಬಗ್ಗೆ. ಇದು ಬಂದು 2 ಲವ್ ಟ್ರಯಾಂಗಲ್ಸ್ ಲವ್ ಸ್ಟೋರಿ. ಇದು varied opinions and beliefs have been revolving around the topic astrology for ages. While I started writing 4 Tangle Lives with astrology prediction involved as a tool to hold the reader's attention, I learned what astrology means to me by the time I finished writing the story. Personally, writing the story has consoled me in various ways. A part of the story revolves around love in its purest form. Each other's inner beauty had them surrender to each other. Love automatically found its path into their lives. On the other hand, a part of this story revolves around the calculated love, which in intention of protecting the other. Again, ಇಲ್ಲಿ ತರ ಬಂದಿದೆ, ಸೊ ಇಲ್ಲೇನಿದೆ ಓದಿರಲ್ಲ, ಕೆಳಗಡೆ ಪ್ಯಾರ ಓದ್ತೀನಿ. Might be it was matalide their love that grow in emotion in these 4 lives to end them with their loved ones. There comes a point in a story where each of them finds out about the tangles formed one by one. As the problem exists, solution too exists. Just over a relief of a secret, all tangled forms start to detangle themselves. What is that secret? Why was the fact kept a secret? Who revealed it, and how did that result in detangling those lives? You must read the book 4 Tangle Lives to know about the same. 4 Tangle Lives ಬಂದ್ಬಿಟ್ಟು ಟ್ರುತ್ ಆರ್ ಡೇರ್ ಬುಕ್ ಜೊತೆಗೆ ಈ ಬುಕ್ನೂ ನಂಗೆ ಆಥರೇ ಕಳ್ಸಿಕೊಟ್ಟಿದ್ದು ರಿವ್ಯೂ ಮಾಡೋದಕ್ಕೆ ಅಂತ. ಅಂಡ್ ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಮೇನ್ ಕ್ಯಾರೆಕ್ಟರ್ಸ್ಗಳ ನೇಮು ಒಂದೇ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ, ಬಿ ಲೆಟರ್ ಇಂದ. ಭೂಮಿ, ಭಾವನಾ, ಭಾನು ಅಂಡ್ ಭಾಗವ್. ಆಮೇಲೆ ಭೂಮಿ ತಮ್ಮ ಹೆಸರು ಕೂಡ ಭುವನ್ ಅಂತ. ಅಂಡ್ ಭುವನ್ದು ಫ್ರೆಂಡ್ ಹೆಸರು ಮಾತ್ರ ಎಸ್ ಇಂದ ಸ್ಟಾರ್ಟ್ ಆಗುತ್ತೆ, ಸರಯು ಅಂತ. ಅಂಡ್ ಇದು ಅವಾಗಲೇ ಹೇಳ್ದಂಗೆ ಲವ್ ಟ್ರಯಾಂಗಲ್, 2 ಲವ್ ಟ್ರಯಾಂಗಲ್ ಸ್ಟೋರೀಸ್. ಯಾವ್ಯಾವ ಕ್ಯಾರೆಕ್ಟರ್ ಯಾರ ಮೇಲೆ ಪ್ರೀತಿಯಾಗಿರುತ್ತೆ ಅಂತ ನಾನು ಹೇಳಲ್ಲ, ಸ್ಪಾಯ್ಲರ್ ಕೊಟ್ಟಂಗಾಗುತ್ತೆ. ಇದರಲ್ಲಿ ಪ್ರೀತಿ ಕ್ಯಾಲ್ಕುಲೇಟೆಡ್ ಆಗಿರಬಾರ್ದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಮಗೆ ಈ ಜಗತ್ತಿಗೆ ನಾವು ಒಂದು ಪರ್ಪಸ್ ಇಟ್ಕೊಂಡೇ ಬಂದಿರ್ತೀವಿ. ಆ ಪರ್ಪಸ್ ಸರ್ವ್ ಮಾಡೋ ತನಕ ನಾವು ಹೋಗೋದಿಲ್ಲ ಅನ್ನೋದನ್ನ ನೀಟಾಗಿ ಒಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಇದರಲ್ಲಿ ನನಗೆ ಒಂದು ಚಾಪ್ಟರ್ ಅಷ್ಟೊಂದು ಇಡಿಸ್ಲಿಲ್ಲ, ಯಾಕಂತ ಹೇಳಿದ್ರೆ ಅದು ಕಂಪ್ಯೂಟರ್ ನಾಲೆಜ್ ರಿಲೇಟೆಡ್ ಆಗಿತ್ತು. ಬಟ್ ಅದರಲ್ಲಿ ಆಥರ್ ಅದನ್ನು ಮೆನ್ಷನ್ ಮಾಡಿದ್ದಾರೆ 8th ಚಾಪ್ಟರಲ್ಲಿ. ಹೆಂಗೆ ಅಂತ ಹೇಳಿದ್ರೆ, ನಮ್ದು ಲೈಫನ್ನ ಅವರು ಕಂಪ್ಯೂಟರ್ದು ಡೇಟಾ ಅದು ಇದು ಅಂತೆಲ್ಲ ಎಕ್ಸೆಟ್ರಾ ಇರ್ತಾವಲ್ಲ, ಅದಕ್ಕೆ ಕಂಪೇರ್ ಮಾಡ್ಕೊಂಡು ಮಾತಾಡಿದ್ದಾರೆ, ಯಾರು ಭೂಮಿ ಮತ್ತೆ ಅವ್ರ ತಮ್ಮ. ಸೊ ಅದೊಂದು ನನಗೆ ಅರ್ಥ ಆಗಲಿಲ್ಲ ಅಷ್ಟೊಂದು, ನಾವು ಕಂಪ್ಯೂಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋದಲ್ವಲ್ಲ, ಸೊ ಅಷ್ಟೊಂದು ಅರ್ಥ ಆಗಿಲ್ಲ. ಬಟ್ ಅದು ಬಿಟ್ಟು ಬುಕ್ ಚೆನ್ನಾಗಿದೆ, ಕೊನೆಯಲ್ಲಿ ಎಲ್ಲ ಒಂದಾಗ್ತಾರೆ. ಬಟ್ ಯಾವ ಜೋಡಿ ಯಾರ ಜೊತೆಗೆ ಒಂದಾಗ್ತಾರೆ, ಯಾರ್ಯಾರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಇದೆಲ್ಲ ನಾನು ಹೇಳಕ್ ಹೋಗಲ್ಲ, ನೀವೇ ಓದಿ ತಿಳ್ಕೊಳ್ಳಿ. ನೆಕ್ಸ್ಟ್ ಬುಕ್ ನಾನು ಮಾತಾಡ್ತಿರೋದು ಹೇಳದೆ ಉಳಿದದ್ದು. ಇದು ಒಲವಿನ ಕವಿತೆಗಳು, ಸೌಮ್ಯ ಕಾಶಿ ಅವ್ರು ಬರೆದಿರೋದು. ಭಾವನೆ ಎಂಬುದು ಬರೆದ ಕವಿತೆಗಳಲ್ಲಿ ಇರುವುದಕ್ಕಿಂತ ಓದುವವರ ಆ ಮೆಲುದನಿಯಲ್ಲಿ, ಪದಗಳ ನಡುವೆ ಇರುವ ಆ ಮೌನದಲ್ಲಿ ಇರುತ್ತದೆಯಂತೆ. ನಾ ಹೇಳದೆ ಉಳಿದ ರಾಶಿ ರಾಶಿ ಭಾವನೆಗಳು ಇನ್ನು ಮನಸ್ಸಿನ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಈ ಯಾಂತ್ರಿಕ ಬದುಕನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಡಬಹುದಾ? ಮಾತಾಗಿ ಕವಿತೆಯಾಗಿ ಹೊರಬರದ ಅದೆಷ್ಟೋ ಭಾವನೆಗಳು ಹಾಗೆ ಉಳಿದು ಹೋಗಿದೆ. ಮನಸ್ಸೆಂಬ ಸಂಚಿಕೆಯಲ್ಲಿ ಓದಬೇಕಿದೆ ಅವುಗಳನ್ನು ನಾವು ಮೆಲುದನಿಯಲ್ಲಿ. ಇದು ಕವಿತೆಗಳು ಬುಕ್ಕು. 1-2-3 ಕವಿತೆಗಳನ್ನ ಓದ್ತೀನಿ. ಸಾಕು ಇಡೀ ಮಲ್ಲಿಗೆ ತಾ, ಸಾಕು ಇಡೀ ಮಲ್ಲಿಗೆ ತಾ,
ಒಟ್ಟಿಗೆ ಕೂತು ಒಟ್ಟಿಗೆ ಕೂತು ಮಾಲೆಯಾಗಿಸುತ್ತ ನಾಳೆಯ ಬದುಕ ಕಟ್ಟೋಣ. ನಿನ್ನೊಂದಿಗೆ ಕುಳಿತು ಸೂರ್ಯೋದಯ ನೋಡಬೇಕು. ಅದ್ಯಾವುದೋ ಬೆಟ್ಟದ ತುದಿಯಲ್ಲೇ ಎಂಬ ಹಂಬಲವಿಲ್ಲ. ಮನೆಯ ತಾರಸಿಯಾದರೂ ಸಾಕು. ನೀ ತರುವ ಮಲ್ಲಿಗೆಯ ನಾ ಮುಡಿಯಬೇಕು. ಮೈಸೂರು ಮಲ್ಲಿಗೆಯೇ ಆಗಬೇಕೆಂಬ ಆಸೆ ಇಲ್ಲ. ಕಾಡು ಮಲ್ಲಿಗೆಯಾದರೂ ಸರಿಯೇ. ಬೇಸರದ ಸಂಜೆಯಲ್ಲಿ ನಿನ್ನ ಚಂದದ ಮುಗುಳು ನಗು, ಕಷ್ಟಗಳು ಕಾಡುವಾಗ ಒಲವ ಬೆಚ್ಚನೆಯ ಅಪ್ಪುಗೆ, ಆಗೊಮ್ಮೆ ಈಗೊಮ್ಮೆ ಆಗುವ ಸಣ್ಣ ಮನಸ್ತಾಪದ ನಡುವೆಯೂ ಕಚಗುಳಿ ಇಡುವಂತ ಮಾತು, ಇಷ್ಟು ಸಾಕು. ಈ ಪ್ರೀತಿ ಭದ್ರವಾಗಲು ಇಷ್ಟು ಸಾಕು. ಇತ್ತೀಚೆಗೆ ಚಂದ್ರ ನಿನ್ನದೇ ದನಿಯಲ್ಲಿ ಲಾಲಿ ಹಾಡಲು ಪ್ರಯತ್ನಿಸುತ್ತಾನೆ. ನಾನು ನಟಿಸುತ್ತೇನೆ ನಿದ್ರೆ ಬಂದಂತೆ. ಇದು ನಾನು ಕೆಲವೊಂದು ಈ ಪುಸ್ತಕದಲ್ಲಿ ಬರೆದ ಕವಿತೆಗಳನ್ನ ಓದಿದ್ದೀನಿ. ಇನ್ನು ಎಲ್ಲಾನು ಚೆನ್ನಾಗಿದೆ, ಎಲ್ಲಾ ಕವಿತೆಗಳು ಚೆನ್ನಾಗಿದೆ. ನೀವು ಕವಿತೆ ಪ್ರಿಯರಾಗಿದ್ರೆ ಈ ಬುಕ್ ನ ಮಿಸ್ ಮಾಡದೆ ತಗೊಳ್ಳಿ. ನೆಕ್ಸ್ಟ್ ಬುಕ್ ನಾನು ಮಾತಾಡ್ತಿರೋದು ಒನ್ ಅರೇಂಜ್ ಮರ್ಡರ್ ಬುಕ್ ಬಗ್ಗೆ, ನಾವೆಲ್ ಬಗ್ಗೆ. ಒನ್ ಅರೇಂಜ್ ಮರ್ಡರ್. Ever since you found Prerna, I lost my best friend, is what I told Saurabh. Hi, this is Keshav, and my best friend, flatmate, colleague, and business partner Saurabh won't talk to me because I made fun of him and his fiancée. Saurabh and Prerna will be getting married soon. It's an arranged marriage. However, there is more cheesy romance between them than any love marriage couple. On Karwa Chauth, she fasted for him. She didn't eat all day. In the evening, she called him and waited on the terrace for the moon and for Saurabh to break her fast. Excited, Saurabh ran up the steps of her 3-story house, but when he reached ... Welcome to One Arranged Marriage Murder, an unputable thriller from India's highest selling author. A story about love, friendship, family, and crime. One Arranged Murder will keep you entertained and hooked right till the end. Are you coming for One Marriage Murder? ಒನ್ ಅರೇಂಜ್ ಮರ್ಡರ್ ಇದು ನನ್ನ ಫೇವ್ರೆಟ್ ಬುಕ್. ಇದು ಕೇಶವ್ ಸೌರಭ್ ಸೀರೀಸ್ ಅಲ್ಲಿ ಇದು ಸೆಕೆಂಡ್ ಬುಕ್. ಮೊದಲನೇ ಬುಕ್ ಬಂದು ದ ಗರ್ಲ್ ಇನ್ ರೂಮ್ 105. ಇದನ್ನ ನಾನು ಜಾನ್ ಟು ಏಪ್ರಿಲ್ ರೀಡ್ಸ್ ಅಲ್ಲಿ ಥರ್ಡ್ ಪಾರ್ಟ್ ಆಫ್ ವಿಡಿಯೋದಲ್ಲಿ ಮಾತಾಡಿದ್ದೀನಿ ಆ ಬುಕ್ ಬಗ್ಗೆ. ಆ ಬುಕ್ ಓದ್ ಮುಗಿಸ್ತಿದ್ದಂಗೆನೆ ನಾನು ಈ ಬುಕ್ ನ ಆರ್ಡರ್ ಮಾಡಿದೀನಿ. ಬಿಕಾಸ್ ಅಷ್ಟು ಇಷ್ಟ ಆಯ್ತು. ಅವ್ರ ಫ್ರೆಂಡ್ಶಿಪ್ ಆಗ್ಲಿ, ಅವರು ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಕೇಸ್ನ ಅನ್ನೋದು ತುಂಬಾ ಚೆನ್ನಾಗಿತ್ತು ಮಾತ್ರ. ಅದಕ್ಕೆ ನಾನು ಆ ಬುಕ್ ಓದಿದ ತಕ್ಷಣನೇ ಇದು ಮತ್ತೆ 400 Days ನ ಆರ್ಡರ್ ಮಾಡಿದೆ. ಅದುವೇ ಕೇಶವ್ ಸೌರಭ್ ಸೀರೀಸ್ ರಿಲೇಟೆಡ್. ಸೊ ಈ ಬುಕ್ ಬಂದು ಮೊದಲನೇ ಬುಕ್ ಗಿಂತ ಚೆನ್ನಾಗಿದೆ. ಆ ಮೊದಲನೇ ಬುಕ್ ಅಲ್ಲಿ ಏನ್ ಹೇಳ್ತಾರೆ, ಅಲ್ಲಿ ಏನೋ ಒಂದಿಷ್ಟೇ ಜನ ಅಂತ ಇದ್ರು, ಅಷ್ಟ್ರಲ್ಲಿ ಒಬ್ರು ಮಾಡಿರ್ತಾರೆ ಅಂತ ಗೊತ್ತಿತ್ತು. ಬಟ್ ಇದ್ರಲ್ಲಿ ಇದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ಅದರಲ್ಲೇ ಒಂದು ರಾಶಿ ಜನ ಇದ್ದಾರೆ. ಆಚೆ ಕಡೆಯಿಂದ ಕೆಲವರು ಬಿಸ್ನೆಸ್ ರೈವಲ್ಸ್ ಈ ತರ ಅನ್ಕೊಂಡು ತುಂಬಾ ಜನ ಬರ್ತಾರೆ. ನಿಮ್ಗೆ ಯಾರು ಇದ್ರಲ್ಲಿ ಮರ್ಡರ್ ಮಾಡಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಅಂಡ್ ಈ ಬುಕ್ ಬಗ್ಗೆ ಅಂತ ಹೇಳಿದ್ರೆ, ಕೇಶವ್ ಸೌರಭ್ ಮೊದಲನೇದ್ರಲ್ಲಿ ಕೇಶವ್ದು ಗರ್ಲ್ ಫ್ರೆಂಡ್ ಜಾರಾ ರಿಲೇಟೆಡ್ ಸ್ಟೋರಿ ಆಗಿರುತ್ತೆ. ಇದು ಸೌರಭ್ದು ಫಿಯಾನ್ಸಿ ಪ್ರೇರಣಾ ರಿಲೇಟೆಡ್ ಸ್ಟೋರಿ. ಅವತ್ತು ಅವನಲ್ಲಿ ಹೋದಾಗ ಅವಳು ಸತ್ ಬಿದ್ದಿರ್ತಾಳೆ. ಸೊ ಇದು ನಿಮ್ಗೆ ಸ್ಟಾರ್ಟಿಂಗ್ಗೆ ಗೊತ್ತಾಗುತ್ತೆ ಅವಳು ಸತ್ತಿರ್ತಾಳೆ ಅಂತ. ಇದು ಸ್ಟೋರಿ. ಇವಳು ಮರ್ಡರ್ನ ಯಾರು ಮಾಡಿದ್ದಾರೆ ಅಂತ ಕಂಡುಹಿಡಿಯೋದೇ ಇದು ಸ್ಟೋರಿ. ಅಂಡ್ ಇವಳು ಅಲ್ಲಿಗೆ ಬರ್ಬೇಕಾದ್ರೆ ಅವನಿಗೆ ಮೆಸೇಜ್ ಮಾಡಿರ್ತಾಳೆ, ನಿಂಗೊಂದು ಸರ್ಪ್ರೈಸ್ ಇದೆ, ನಾನು ನಿಂಗೇನೋ ಹೇಳ್ತೀನಿ, ಇಲ್ಲಿ ರೀಚ್ ಆದ್ಮೇಲೆ ಹೇಳ್ತೀನಿ ಅಂತ. ಆ ಸರ್ಪ್ರೈಸ್ ಏನು ಅಂತ 36 or 37 ಚಾಪ್ಟರ್ ಅಲ್ಲಿ ಗೊತ್ತಾಗುತ್ತೆ. ಅವಾಗ ಸೀರಿಯಸ್ಲಿ ಇದ್ದ ಅನ್ನೋ ತರ ನಿಮ್ಗೂ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಅಂಡ್ ಇದ್ರಲ್ಲಿ ಮರ್ಡರ್ ಮಾಡಿರೋರಂತೂ ಎಷ್ಟು ಇನ್ನೋಸೆಂಟ್ ಆಗಿ ಬರ್ತಾರೆ. ಸ್ಟಾರ್ಟಿಂಗ್ ಇಂದ ಏನ್ ಇನ್ನೋಸೆನ್ಸಿ ಇರುತ್ತೆ ಅವರಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಅವ್ರು ಮರ್ಡರ್ ಮಾಡಿದ್ದಾರೆ ಅಂತ. ಅಂಡ್ ಈ ಮರ್ಡರ್ ಕೇಸ್ನು ಕೇಶವ್ ಸಾಲ್ವ್ ಮಾಡೋದು. ಒಂದೊಂದು ಕ್ಲೂ ಕೊಟ್ಕೊಂಡ್ ಬರ್ತಾರಲ್ಲ, ಸೊ ಈ ತರ ಇರುತ್ತೆ ಅನ್ಕೊಂಡು ಇದೆಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಫ್ಯಾಮಿಲಿ ಡ್ರಾಮಾನು ಇನ್ಕ್ಲೂಡ್ ಆಗಿರುತ್ತೆ. ಒಂದು ಫ್ಯಾಮಿಲಿ ಅಂತ ವರ್ಡ್ ಬಂದ್ಮೇಲೆ
ಅವ್ರಿಗೆ ಆ ಫ್ಯಾಮಿಲಿ ಪ್ರೆಸ್ಟೀಜ್ ಅದೇ ಜಾಸ್ತಿ ಆಗ್ಬಿಡುತ್ತೆ. ಅಲ್ಲಿ ಮಗಳು ಸತ್ ಬಿದ್ದಿರೋದನ್ನ ಮುಚ್ಚಾಕಕ್ಕೆ ಅಂತ ನೋಡ್ತಾರೆ. ಸೊ ಈ ತರ ಮುಚ್ಚಾಕಕ್ಕೆ ಅಂತ ನೋಡಿದಾಗ ಅವ್ರಗಳ ಮೇಲೂ ಅನುಮಾನ ಬರುತ್ತೆ. ಸೊ ಟೋಟಲಿ ಎಲ್ಲರ ಮೇಲೂ ಅನುಮಾನ ಬರುತ್ತೆ. ಅಂಡ್ ಇದು ನಂಗೆ ತುಂಬಾ ಇಷ್ಟ ಆಯ್ತು. ಈಗ ನೆಕ್ಸ್ಟ್ 400 days ಓದ್ಬೇಕು. ಬಟ್ ಅದು ಓದೋದಕ್ಕೆ ಒಂದ್ ಕಡೆ ಓದ್ಬೇಕು ಅಂತ ಆಸೆ, ಇನ್ನೊಂದ್ ಕಡೆ ಓದ್ ಮುಗಿಸ್ಬಿಟ್ರೆ ಕೇಶವ್ ಸೌರಭ್ ಸೀರೀಸ್ ಮುಗ್ದೋಗುತ್ತಲ್ಲ ಆಚೆ ಅನ್ನೋ ಬೇಜಾರು ಇದೆ. ಸೊ ಇನ್ನೊಂದಷ್ಟು ಬುಕ್ಗಳು ಓದಾದ್ಮೇಲೆ ಆ ಬುಕ್ ನ ಪಿಕ್ ಮಾಡ್ತೀನಿ ಓದೋದಕ್ಕೆ ಅಂತ. ಸೊ ಈ ಬುಕ್ ನ ಮಿಸ್ ಮಾಡದೆ ಹೋಗಿ ನೋಡಿ, ಮಿಸ್ ಮಾಡದೆ ಹೋಗಿ ಓದಿ ನೀವೇ. ಫೇವ್ರೆಟ್ ಬುಕ್. ನೆಕ್ಸ್ಟ್ ಬುಕ್ ನಾನು ಮಾತಾಡ್ತಿರೋದು ಬಂದ್ಬಿಟ್ಟು ಭೂತಗಪ್ಪ ಪಾರ್ಟ್ 2 ಬುಕ್ ಇದು. The Death of a Beloved and 14 other short horror stories. This utter horror. Hospital bed that takes control of a man, a headless man who devours babies, a blood-soaked railway track mystery, which chasing a steel plant worker on his Bajaj Chetak, and much more. Plus a dark fantasy bonus. Azaka fights to save Shikar Nagar, inching closer to breaking the eternal curse. If you thought part 1 was terrifying, part 2 will haunt you long after. Content odana. First starting introduction acknowledgement. The main characters in Shikar Nagar ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಇವರು. ಇಂಟ್ರೊಡಕ್ಷನ್ ಆಫ್ ಶಿಕಾರ್ ನಗರ್, ಒಡಿಶಾ. And Azaka, Ashwath, Asmi and Aarti and Abhaya, you etc. people's ಬಗ್ಗೆ ಎಲ್ಲ ಮಾತಾಡ್ತಾರೆ ಇಂಟ್ರೊಡಕ್ಷನ್. And the story till now, Azaka, the dawn of fear. Azaka and ಶಿಕಾರ್ ನಗರ್ ಸ್ಟೋರೀಸ್ ಬಗ್ಗೆ ಒಂದಷ್ಟು ಪೇಜ್ಗಳು ಮಾತಾಡಿದ್ದಾರೆ. And 2 minutes horror stories by just other horror. ಅದರಲ್ಲಿ 1, 2, 3, 4, 5, 6, 7, 8 ಸ್ಟೋರೀಸ್ ಇದೆ. And next ಬಂದ್ಬಿಟ್ಟು 2-minute horror stories collection, stories from readers. ಇದರಲ್ಲಿ 1, 2, 3, 4, 5, 6, 7, 8, 9, 10 ಸ್ಟೋರೀಸ್ ಇದೆ. ಇದಿಷ್ಟು ಈ ಬುಕ್ ಅಲ್ಲಿ. ಭೂತಗಪ್ಪ ಪಾರ್ಟ್ 2 ಈ ಬುಕ್ ಬಂದು ನನ್ಗೆ ಇನ್ಸ್ಟಾದಲ್ಲಿ ಒಂದು ಕರಿದೋ ಒಂದು ಪೇಜ್ ಇದೆ, ಅವ್ರು ಕಳಿಸ್ಕೊಟ್ಟಿದ್ದು ರಿವ್ಯೂ ಮಾಡೋದಕ್ಕೆ ಅಂತ. ಅಂಡ್ ಇದರಲ್ಲಿ ನಾನು ಅವಾಗಲೇ ಕಂಟೆಂಟ್ಸ್ ಎಲ್ಲ ಓದ್ದಂಗೆ ಇದರಲ್ಲಿ ಸ್ಟಾರ್ಟಿಂಗ್ ಶಿಕಾರ್ ನಗರ್ ಅಂತ ಒಂದು ಜಾಗ ಇದೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಅಂಡ್ ಅದರಲ್ಲಿರೋ ಮೇನ್ ಕ್ಯಾರೆಕ್ಟರ್ಸ್ ಗಳೆಲ್ಲ ಯಾವ್ದು ಅನ್ನೋದ್ರ ಬಗ್ಗೆ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ಸ್ ಕೊಡ್ತಾ ಹೋಗ್ತಾರೆ. ಅಂಡ್ ಇದ್ರ ರಿಲೇಟೆಡ್ ಸ್ಟೋರೀಸ್ ಎಲ್ಲ ಓದ್ಬೇಕಾದ್ರೆ ನನಗೆ ಒಂಥರ ವ್ಯಾಂಪೈರ್ ಡೈರೀಸ್ ವೈಬ್ ಕೊಡ್ತಾ ಇತ್ತು. ವಿಚ್ ಬರೋದು, ಆಮೇಲೆ ವೇರ್ವುಲ್ಫ್ ಟೈಪ್ ಅದೆಲ್ಲ ಆ ತರ ಇದೆಯಲ್ಲ, ಅದೇ ತರ ಇಲ್ಲುವೆ ಕೆಲವೊಂದು ವರ್ಡ್ಸ್ ಗಳನ್ನ ಮೆನ್ಷನ್ ಮಾಡಿದ್ರು. ಸೊ ಕಂಪ್ಲೀಟ್ ಆಗಿ ನಂಗೆ ವ್ಯಾಂಪೈರ್ ಡೈರೀಸ್ ವೈಬ್ಸೇ ಕೊಡ್ತು ಇದ್ರು. ಅದಕ್ಕೆ ನಾನು ಮ್ಯಾಗ್ನೆಟಿಕ್ ಬುಕ್ ಮಾರ್ಕ್ ತಗೊಂಡಿದ್ದೆ, ಅದ್ರ ಜೊತೆಗೇನೆ ಈ ಬುಕ್ ನ ಓದ್ದೆ ನಾನು, ಅದೇ ವೈಬ್ ಕೊಡ್ತಾ ಇತ್ತು ಅಂತ. ಅಂಡ್ ಅದಾದ್ಮೇಲೆಲ್ಲ ಬರೋದು 2 minutes ಹಾರರ್ ಸ್ಟೋರೀಸ್, ಹಿಂಗೇನೆ ರಿಯಲ್ ಆಗಿ ಪರ್ಸನ್ ಗಳು ಹೇಳಿರುವಂತ ಸ್ಟೋರೀಸ್ ಇವುಗಳು. ಸೊ ಟೋಟಲ್ ಇಷ್ಟೊಂದೆಲ್ಲ ಸ್ಟೋರೀಸ್ ಇದಾವೆ. ಇಷ್ಟ ಆಯ್ತು ಬುಕ್, ಕಮ್ಮಿ ಪೇಜ್ದೇನೆ. ಸೊ ನೀವು ಓದ್ಬೋದು. ನಿಮ್ಗೂ ಈ ತರ ಬುಕ್ಗಳ ಮೇಲೆ ಇಂಟ್ರೆಸ್ಟ್ ಇದ್ರೆ ನೀವು ಇದನ್ನ ಮಿಸ್ ಮಾಡದೆ ಓದಿ. ಇವತ್ತಿನ ಈ ವಿಡಿಯೋ ಪಾರ್ಟ್ 1 ವಿಡಿಯೋ ಆಗಿತ್ತು. ಪಾರ್ಟ್ 1 ಅಲ್ಲಿ ನಾನು ಈ 5 ಬುಕ್ಗಳ ಬಗ್ಗೆ ಮಾತಾಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಲವ್, ಲಾಸ್ ಅಂಡ್ ಲೈಫ್, ಐ ಹ್ಯಾವ್ ಯುವರ್ ಬ್ಯಾಕ್, ಆಲ್ ದಿಸ್ ಲವ್, ಶಿ ಟೆಕ್ಸ್ಟೆಡ್ ಮೀ ಆಫ್ಟರ್ ಡೆತ್, ತಿಥಿ ವಾಸನ ಟೈಟಾನ್ ವಾಚ್, ಈ 5 ಬುಕ್ಗಳ ಬಗ್ಗೆ ಮಾತಾಡ್ತೀನಿ. ಸೊ ಮಿಸ್ ಮಾಡದೆ ಆ ವಿಡಿಯೋಗಳನ್ನ ನೋಡ್ಬೇಕು ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೀವೇ ನಾನು ಇವತ್ತು 5 ಬುಕ್ ಮಾತಾಡಿರೋದ್ರಲ್ಲಿ ಯಾವ್ದಾದ್ರು ಬುಕ್ ನ ಓದಿದೀರಾ ಅಂತ ಹೇಳಿದ್ರೆ ಆ ಬುಕ್ಗಳ ನೇಮ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನ್ ಅನ್ನಿಸ್ತು ಆ ಬುಕ್ ಓದಿ ಅನ್ನೋದ್ರೂ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಅಂಡ್ ಪಾರ್ಟ್ 2 ವಿಡಿಯೋನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್.